ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಸಾಮಾಜಿಕ ನಾಟಕ ಪ್ರದರ್ಶನವನ್ನು ಜನವರಿ 5ರಂದು ರಾತ್ರಿ 10:30 ಗಂಟೆಗೆ ಟಣಕನಕಲ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಕಲಾವಿದ ಅಲ್ಲಾಬಕ್ಷಿ ವಾಲೇಕಾರ್ ಹೇಳಿದ್ದಾರೆ. ಜನವರಿ 2ರಂದು ಸಂಜೆ 5:30 ಗಂಟೆಗೆ ಕೊಪ್ಪಳ ನಗರದಲ್ಲಿ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡುವ ಮೂಲಕ ಸಾಕು ಮಗ ಸರ್ದಾರ ಅನ್ನುವ ಸಾಮಾಜಿಕ ನಾಟಕವನ್ನು ಟಣಕನಕಲ್ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ನಾಟಕವನ್ನು ನೋಡುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಅಳಿವಿನಂಚಿನಲ್ಲಿರುವ ನಾಟಕ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಆ ದಿಶೆಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಒಂದು ಮನೋರಂಜನೆ ನೀಡುವ ಜೊತೆಗೆ ಉತ್ತಮ ಸಂದೇಶವನ್ನು ಸಾರುವ ಸಾಕು ಮಗ ಸರ್ದಾರವನ್ನು ಸಾಮಾಜಿಕ ನಾಟಕವನ್ನು ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ನೋಡಬೇಕಂತ ವಿನಂತಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಲ್ಲಾಬಕ್ಷಿ ವಾಲೇಕಾರ್ ಎನ್ನು ಕಲಾವಿದರು ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತಂದರೆ, ಇದೇ ತಿಂಗಳು 5ನೇ ತಾರೀಕು 1ನೇ ತಿಂಗಳ 2026 ಅಂದರೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಭಾವೈಕ್ಯ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಭೀಮನೂರು ಇವರ ಸಹಯೋಗದಲ್ಲಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಟಣಕನಕಲ್ ಇವರಿಂದ ಉಚಿತ ನಾಟಕ ಪ್ರದರ್ಶನ ಇರುತ್ತದೆ. ಸರ್ವ ಕಲಾಭಿಮಾನಿಗಳು ಆಗಮಿಸಿ ಸರ್ವರನ್ನು ಕರೆತಂದು ಈ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ನಾಟಕ ಕಲೆ ಯಾವ ಸ್ಥಿತಿಯಲ್ಲಿದೆ, ಏನು ಹೇಳ್ಕೊಟ್ಟಿದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ, ಏನು ಅಂತ? ಇಲ್ಲ ಸರ್, ಈಗ ಒಂದು ಕಲೆ ಉಳಿವಿಗಾಗಿ ನಾವು ನಾಟಕಗಳನ್ನು ಪ್ರತಿ ವರ್ಷ ಟಣಕನಕಲ್ ಗ್ರಾಮದಲ್ಲಿ ನಾಟಕ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರ್ತದೆ. ಹಾಗಾಗಿ ಈ ಸಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೃಂಭಣೆಯಿಂದ ಮಾಡೋಣ ಉದ್ದೇಶದಿಂದ ಈ ಸಂಸ್ಥೆಯ ಪರವಾಗಿ ಹಾಗೂ ಮಾರುತೇಶ್ವರ ನಾಟ್ಯ ಸಂಘದ ಪರವಾಗಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಒಂದು ಸಮಾರಂಭದ ನಿಮಿತ್ತವಾಗಿ ಈ ಒಂದು ನಾಟಕ ಪ್ರದರ್ಶನ ಮಾಡ್ತಾರೆ. ಇಲ್ಲ, ಒಳ್ಳೆ ನುರಿತಂತ ಕಲಾವಿದರಿದ್ದಾರೆ ಸರ್. ಆಮೇಲೆ ಟಣಕನಕಲ್ ಗ್ರಾಮದಲ್ಲಿ ಕೂಡ ಒಳ್ಳೆ ಅಭಿನಯಿಸುವಂತ ಕಲಾವಿದರಿದ್ದಾರೆ. ಹಾಗೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೀನ್ಸ್ಗಳಾಗಲಿ, ಒಳ್ಳೆ ಅರಸನಕೇರಿಯ ಒಂದು ಡ್ರಾಮಾ ಸೀನ್ಸ್ ಅಲ್ಲಿ ಮೂಡಿ ಬಂದಂತ ಜಗಜಗಿಸುವ ವಿದ್ಯುತ್ ದೀಪಗಳನ್ನು ಶೃಂಗರಿಸಿದ ಭವ್ಯರಂಗ ಸಜ್ಜಿಕೆಯಲ್ಲಿ ಹಿರಣ್ ಮೇಷ್ಟ್ರು ಹಳ್ಳಿಗುಡಿ ಇವರ ಸಂಗೀತ ಹಾರ್ಮೋನಿಯಂ ಮೇಷ್ಟ್ರಲ್ಲಿದ್ದಾರೆ. ಹಾಗೇನೆ ನನ್ನ ಸಂಗೀತ ನಿರ್ದೇಶನದಲ್ಲಿ ತಯಾರಿಸಲ್ಪಟ್ಟಂತ ಒಂದು ನಾಟಕ ಸರ್. ಏನ್ ಹೇಳಕ್ ಹೊರಟಿದ್ದೀರಿ, ಏನ್ ಹೇಳ್ತೀರಿ ನಾಟಕದ ಮೂಲಕ? ಏನಿಲ್ಲ ಸರ್, ಈಗ ಎಲ್ಲರೂ ಬಂದು ಈ ಒಂದು ನಾಟಕಕ್ಕೆ ಆಗಮಿಸಿ ಈ ನಾಟಕವನ್ನು ಎಲ್ಲರೂ ಕಲಾಭಿಮಾನಿಗಳು ವೀಕ್ಷಿಸಿ ಈ ಒಂದು ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಬೇಕಾಗಿದೆ ಸರ್. ಓಕೆ, ಥ್ಯಾಂಕ್ ಯು.